ಇವತ್ತೊಂದು ದಿನ ಮತದಾರ ಬಾಂಧವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತಾ, ನಮ್ಮ ಈ ಸಿಂಡಿಕೇಟಲ್ಲಿ ಏನು 12 ಜನ ಇರ್ತಕ್ಕಂಥವ್ರಿಗೆ ಪರಿಪೂರ್ಣವಾಗಿ ಒಮ್ಮತದಿಂದ ಎಲ್ಲರನ್ನು ಪರಿಪೂರ್ಣವಾಗಿ ಅವರು ಆಧರಿಸಿ ಗೆಲ್ಲಿಸಿರ್ತಕ್ಕಂಥ ಮತದಾರರಿಗೆಲ್ಲ ನಾನು ಹೃತ್ಪೂರ್ವಕವಾದ ವಂದನೆಗಳು. ನಾವು ಮಾಡಿರ್ತಕ್ಕಂಥ ಸೇವೆನ ಅವರು ಮನ್ನಣೆ ಗೈದು ಈ 12 ಜನ ಅಭ್ಯರ್ಥಿಗಳನ್ನು ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ. ಇನ್ನು ಮುಂದೆ ಹೆಚ್ಚಿನ ಶಕ್ತಿಯಲ್ಲಿ ಬಡಬಗ್ಗರಿಗೆ ಅನುಕೂಲವಾಗುವಂತೆ ನಾವು ಪ್ರೋತ್ಸಾಹ ನೀಡಿ ಹಣಕಾಸು ವಿಚಾರದಲ್ಲಿ ನಾವು ಲೋನ್ನ ಕೊಡ್ತಕ್ಕಂಥದ್ದು ಮಾಡೋಕ್ಕೆ ಇಚ್ಛಿಸಿದ್ವಿ. ಹೊಸ ಯೋಜನೆ ಅಂಥದ್ದು ಏನಿಲ್ಲ. ಇವಾಗ ಏನಿದೆ ನಮ್ಮ ಸಾಲಗಳು, ನಮ್ಮ ಆರ್ಥಿಕವಾಗಿ ವಿದ್ಯಾಭ್ಯಾಸಕ್ಕಾಗಲಿ ಬಡಬಗ್ಗರಿಗಾಗಲಿ ಈ ಥರ ಸಾಲಗಳು ಕೊಡುವಂಥ ಸೌಲಭ್ಯಗಳೇ ಮತ್ತು ಈ ಕೋಆಪರೇಟಿವ್ ಸೊಸೈಟಿಲಿ ಇರ್ತಕ್ಕಂಥದ್ದು ಬೇರೆ ಯಾವುದೂ ಇಲ್ಲ. ಯಾವ ಡಿಮ್ಯಾಂಡು ಇಲ್ಲ. ಇವತ್ತವರೆಗೂ 12 ಜನ ಮತದಾರರಿಗೆ 12 ಪೈಸೆ ಖರ್ಚು ಮಾಡಿಲ್ಲ. ಅವ್ರು ಬಂದು ಸಂತೋಷದಿಂದ ಮತ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾರನ್ನು 10 ರೂಪಾಯಿ ಕೊಡಿ ಅಂತ ಇಲ್ಲಿವರೆಗೆ ಯಾರು ಕೊಟ್ಟಿಲ್ಲ, ಕೇಳೂ ಇಲ್ಲ ಮತದಾರರಿಗೆ. ಅದು ನನ್ನ ಆತ್ಮವಿಶ್ವಾಸದ ಮನಸ್ಸಾಂತಿಯಾಗಿ ಹೃತ್ಪೂರ್ವಕವಾದ ವಂದನೆಗಳು. ಪ್ರತಿ ಯಾವುದೇ ಎಲೆಕ್ಷನ್ಗೋಲಿ 1,000 ಕೊಡ್ತಾರೆ, 2,000 ಯಾರೂ ಕೇಳ್ತಾ ಇಲ್ಲ. ನಮ್ಮನ್ನ ಆರೈಸಿ ಕಳಿಸಿದ್ದಾರೆ. ಅವ್ರ ಸೇವೆ ಮಾಡೋದಕ್ಕೆ ನಮ್ಗೆ ಭಾಳ ಸಂತೋಷ ಆಗಿದೆ. ನನ್ನ ಹೆಸರು ಏಜಾಸ್ ಪಾಷಾ ಅಂತ, BCMA ಇಂದ ಆಯ್ಕೆ ಆಗಿದ್ದೀನಿ. ಇದು ಚುನಾವಣೆ ಇಲ್ದೇ ನಾನು ಸ್ಪರ್ಧೆ ಆಗಿತ್ತು, ಹಾಗೆ ಇದಾಗಿದ್ದೀನಿ. ಈಗ ನಮ್ಮ ಬ್ಯಾಂಕಿಂದ ಎಷ್ಟು ಜನ ನಮ್ಗೆ ಇದು ಮಾಡಿದ್ರು, ಕಮಿಟಿ ಮಾಡಿದ್ದು ಅವರೇ ನಿಂತ್ಕೊಂಡು ನಮಗೆ ಬೇಡ ಅಂತ ವಾಪಸ್ ತೆಗೆಸಿದ್ರು. ನಾವು 4 ಜನ ಹಂಗೆ ಆಯ್ಕೆ ಆಗಿದ್ದು. ಮಿಕ್ಕಿದ 7 ಜನಕ್ಕೆ ಚುನಾವಣೆ ನಡೀತು. ಎಲ್ಲ ಗ್ರಾಮದವರೂ ಸಹಾಯ ಮಾಡಿ ಬಹುಮತದಿಂದ ಜಯಶೀಲರಾಗಿ ಮಾಡಿದ್ದಾರೆ. ಅವ್ರಿಗೆ ಎಲ್ಲರಿಗೂ ನಮ್ಮ ಕಡೆಯಿಂದ ಕೃತಜ್ಞತೆ ತಿಳಿಸಲಿದೆ. ನಾನು ಮೊದಲನೇ ಬಾರಿ ಇಲ್ಲ, ಕೆಲವರು ಹಳುಬ್ರು ಇದ್ದಾರೆ, ಅದರಲ್ಲಿ ಕೆಲವರೆಲ್ಲ ಹೊಸಬ್ರು ಇದ್ದಾರೆ. ಒಂದೇ ಸಿಂಡಿಕೇಟ್ ಪೂರ ಎಷ್ಟು ಸ್ಟಾರ್ಟಿಂಗ್ ಇಂದ ಏನು ಸಿಂಡಿಕೇಟ್ ಇತ್ತು ಪೂರ್ತಿ ಆರೈಕೆ ಆಗಿದ್ದಾರೆ. ಎಲ್ಲ ಹಾಕಿ ನಾವು ಏನು ಪ್ರಾಮಿಸ್ ಮಾಡಿಲ್ಲ. ನೋಡೋಣ, ಈಗ ಓದ್ತಾ ಇದ್ದೀವಿ. ಈಗ ಹೋದ್ಮೇಲೆ ಅಧ್ಯಕ್ಷರುಗಳು ಅವರೆಲ್ಲ ಏನೇನು ಜನರಿಗೆ, ಬಡ ಜನಗಳಿಗೆ ಏನು ಸಹಾಯ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ದಾರೋ ಅದು ಮಾಡೇ ಮಾಡ್ತಾರೆ. ಅದು ನಾವು ಅವ್ರ ಜೊತೆಗೆ ಪ್ರೋತ್ಸಾಹ ಕೊಡ್ತೀವಿ. ಇಂಥದ್ದೆಲ್ಲ ಹಿಂಗೆ ಮಾಡಿ ಅಂತ ಹೇಳ್ತೀವಿ. ಖಂಡಿತ ಮಾಡ್ತೀವಿ. ಬ್ಯಾಂಕ್ ಪರವಾಗಿ, ನಮ್ಮ ಸೊಸೈಟಿ ಪರವಾಗಿ ಏನು ಮಾಡಬೇಕು 100% ಮಾಡೇ ಮಾಡ್ತೀವಿ. ಎಲ್ಲ ಮತದಾರರಿಗೂ, ಎಲ್ಲ ಗ್ರಾಮಸ್ಥರಿಗೂ, ಇಲ್ಲಿರೋ ಎಲ್ಲ ಹಿರಿಕರಿಗೂ, ಚಿಕ್ಕರು ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ನನ್ನ ಹೆಸರು ನೇತ್ರ ಅಂತ. ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ. ನನಗೆ ಈ ದಿನದ ಮೊದಲನೇ ಬಾರಿಗೆ ಆಯ್ಕೆ ಮಾಡಿದ್ದ ಎಲ್ಲರಿಗೂ ಧನ್ಯವಾದಗಳು. ಈ ದಿನ ರಾಮಚಂದ್ರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಚುನಾವಣಾ ಕಾರ್ಯಕ್ರಮ ಏನಿದೆ, ಆ ಚುನಾವಣೆಯಲ್ಲಿ ನಮ್ಮ 11 ಜನರು, ಅದರಲ್ಲಿ ಅವಿರೋಧಿ ಆಯ್ಕೆ ಬಿಟ್ಟು 7 ಜನ ಮಾತ್ರ ಇವತ್ತು ಚುನಾವಣೆ ಕಾರ್ಯಕ್ರಮ ಇತ್ತು. ಆ ಚುನಾವಣೆಯಲ್ಲಿ 7 ಜನರು ಚುನಾಯಿತರಾಗಿದ್ದಾರೆ. ಒಂದೇ ಸಿಂಡಿಕೇಟ್ನಲ್ಲಿ ಎಲ್ಲರೂ ಚುನಾಯಿತರಾಗಿದ್ದಾರೆ. ಗ್ರಾಮದ ಪರವಾಗಿ ನಾನು ಮತ್ತು ನನ್ನ ಗ್ರಾಮದ ಪರವಾಗಿ ಅವರಿಗೆ ಎಲ್ಲರಿಗೂ ಒಂದು ಅಭಿನಂದನೆಯನ್ನು ಸಂತೋಷಪೂರ್ವವಾಗಿ ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಬ್ಯಾಂಕ್ನ, ಈ ಸೊಸೈಟಿನಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮತ್ತು ಬಡ ಜನಕ್ಕೆ ಉಪಕಾರ ಮಾಡಬೇಕು ಅಂತ ಯಾರು ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಈ ಬ್ಯಾಂಕ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ.